ಹಲೋ ವಿಡಿಯೋ ಇವತ್ತು ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಆಗಸ್ಟ್ 4 ಗಂಟೆಗೆ ಎದ್ದು ನಾವಿಲ್ಲಿ 5 ಗಂಟೆಗೆ ಎದ್ದು ನಾನು ಎಬಿಸಿ ಇಲ್ಲಿ ಕನಕಪುರ ರೋಡಿಗೆ ಬಂದೀವಿ. ರೈಡಿಂಗ್ ಹೊಂಟೇಣ. ಆ್ಯಕ್ಚುಲಿ ಸ್ಟೇಟ್ ಅವ್ರದ್ದೊಂದು ಆಫ್ ರೋಡ್ ಟ್ರೈಲ್ ಎಕ್ಸ್ಪೀರಿಯನ್ಸ್ ಐತಿ. ಫಸ್ಟ್ ಟೈಮ್ ಹೊಂಟೇವಿ ಕಪಲ್ ರೈಡ್, ಉತ್ತರ ಕನ್ನಡ ಕಪಲ್. ಸೊ ತ್ರಿಶೂಲಿಗೆ ತೊಗೊಂಡೇವ್ ನಾವು ಅಮಿತಣ್ಣ ಅವ್ರದ್ದು, ಬಿಕಾಸ್ ನನ್ನ ಬೈಕ್ ಹುಬ್ಳಿದಾಗ ಐತಿ. ಈಗ ಆಕ್ಚುಲಿ ಏನ್ ಮಾಡೋಣ ಈ ಕೆಲಸ ಆಕ್ಚುಲಿ ಒಂದು ಇವೆಂಟಿಗೆ ಬಂದಿದ್ದೆ ನಾನು, ಬಟ್ ಅದು ಬರಾಲ್ಬಿಟ್ಟು ಗಾಡಿ ಇಲ್ಲ, ರೈಡಿಂಗ್ ಗೇರ್ ಇಲ್ಲ, ಲಿಟ್ರಲಿ ಸ್ಪೋರ್ಟ್ಸ್ ಶೂ ಹಾಕೊಂಬಂದ ಈಗ ಈಗೇನು ಮಾಡೋಕ್ಕಾಗಂಗಿಲ್ಲ. ರೈಡಿಂಗ್ ಜಾಕೆಟ್ ಹಾಕೊಂಡಿನಿ, ಹೆಲ್ಮೆಟ್ ಹಾಕೊಂಡಿನಿ, ಬೇರೆ ಮಿನಿಮಮ್ನ ಮಾಡೋಣ ಅಂತ ಇದೊಂದು ರೇಟ್ ಅಡ್ಜಸ್ಟ್ ಮಾಡ್ಕೊರಿ. ಹೆಲ್ಮೆಟ್ ಸಿಗ್ತೀನಿ ನಮ್ಗೆ. ರೆಕಾರ್ಡ್ ಆಗತೈತಿಲ್ಲ. ನಾ ಮಸ್ತ್ ಅಂದ್ರೆ ಮಸ್ತ್ ಸನ್ರೈಸ್ ಮಸ್ತ್ ರೈಡ್ ಆಗೈತಿ. ನಾ ಆ್ಯಕ್ಚುಲಿ ಇಂಟ್ರೋ ಕೊಟ್ಟು ಮಸ್ತ್ ವ್ಲಾಗ್ ಮಾಡಿದ್ದೆಪ್ಪ. 108 ಮಾತಾಡಿ ಏನೋ ಮಾಡಿದ್ದೆ. ಒಂದೇ ಕ್ಲಿಪ್ದಾಗಿತ್ತದು, ಅದು ರೆಕಾರ್ಡ್ ಆಗಿಲ್ಲ, ಅನ್ನಾವತ್ತು ಆಗಿರ್ತದೆ. ಇರಲಿ, ನಾವು ಇವತ್ತು ಆಕಾಶು ನಾನು ಬಂದೀವಿ ಇಲ್ಲಿ ಮೋಟೋ ಫಾರ್ಮ್ ಕನಕಪುರ ರೋಡಿಗೆ. ಸೊ ದಿಸ್ ಈಸ್ ತ್ರಿಶೂಲ್. ಅಮಿತಣ್ಣ ಅವ್ರದ್ದು ಬೈಕ್ ತೊಗೊಂಬಂದಿನಿ. ನಂದು ಲಾಸ್ಟ್ ಮೂಮೆಂಟಿಗೆ ಫಿಕ್ಸ್ ಆಗ್ತಿದೆ, ಅದ್ರ ಸಲುವಾಗಿ. ಇದು ಗಾಡಿ ಅಂತೂ ಅನ್ನಾವತ್ತು ಸ್ಮೂತ್ ಐತಿ. ವಾಪಸ್ ಹೋಗೋಮಂದು ನಾ ಏನೇನು ಮಾತಾಡಿದ್ದಲ್ಲ ಅದನ್ನು ಮತ್ತೆ ವಾಪಸ್ ನಿಮಗೆ ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಅದನ್ನು ಒಂದು ಫ್ಲೋದಾಗ ಹೇಳಿರ್ತೇವಲ್ಲ, ಅದು ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಈಗ ನಾವೀಗ ಎಂಟ್ರಿ ಆಗೋಣ ಅಂತಿಲ್ಲ. ಇಲ್ಲಿಂದ ಎಂಟ್ರಿ ಆಗಿ ವಿಲ್ ಪ್ರೊಸೀಡ್ ಫರ್ದರ್. ಆಲ್ ದೀಸ್ ಬೈಕರ್ಸ್ ಅದಾರ ನಮ್ಮ ಕಡೆ, ಇಷ್ಟು ತೊಗೊಂಡು ಬೈಕರ್ಸ್ ಅದಾರ. ಆಮೇಲೆ ಇದು ಲೀನ್ ಆ್ಯಂಗಲ್ ಭಾಳ ಅಂದ್ರೆ ಭಾಳ ಜಾಸ್ತಿ ಐತೆ ಅನ್ಸತೈತೆ ನನಗೆ. ಈಗ ಒಂದು ಅರೌಂಡ್ 60-70 ಕಿಲೋಮೀಟರ್ಸ್ ಬಂದ್ವಿ. ಇದು ಎತ್ತ ಮುಂದೆ ತ್ರಾಸ ಐತಿ ಅಲ್ಲ. ಎಕ್ಸಾಸ್ಟ್ ನಿನ್ನ ಶೂಸ್ ಅದಾವ, ಅದಕ್ಕಂದೆ ಗೋಪ್ರೋ ಕೋಲ್ಡ್ ಇದ್ದಕ್ಕೆ ಅದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಆ ರೀಸನ್ ಅಂತ ಅನಿಸ್ತೈತಿ. ಅಂದರೆ ಈ ಬೈಕ್ ಬಗ್ಗೆ ಮಾತಾಡೀನಿ, ಆಮೇಲೆ ಕಾಂಟೆಂಟ್ ಬಗ್ಗೆ ಮಾತಾಡೀನಿ, ಆಮೇಲೆ KTM ಬಗ್ಗೆ ಮಾತಾಡೀನಿ, ಭಾಳ ಥಿಂಗ್ಸ್ ಮಾತಾಡಿದೆ ನಾನು. ದಿಸ್ ಈಸ್ ಲೈಕ್ ಚುಮ್ಮೇಶ್ವರಿ ಐತಿದೆ. ಇದು ಯಾವ ಡಿವೈಸ್ ಅಂತೇಳಿ ಗೊತ್ತಿಲ್ಲ ನಂಗೆ. AOCCCC ಏನೋ ಐತಿ. ಗೈಸ್ ಬೇಡ ಅಂದ್ರೂ ಈಸ್ ಈಟಿಂಗ್ ವಾಟರ್ ಮೆಲನ್ ಆ್ಯಂಡ್ ಸ್ಟಫ್. ಪಪಾಯ ತಿನ್ನತಿಲ್ಲ. ಪಪ್ಪಾಯ ಯಾಕೆ ತಿನ್ನತಿಲ್ಲ? ಪಪಾಯ ತಿನ್ಸೋದೈತಿ ಏಜ್. ಪಪಾಯ ತಿನ್ಸೋ ಏಜ್ ಒಳಗೆ ಪಪಾಯ ತಿಂದ್ರೆ ಹೆಂಗೆ? ಮೊದಲೇ ವ್ಯಾಲೆಂಟೈನ್ಸ್ ವೀಕ್ ಐತಿ. ನೋಡಕ್ಕೆ ಏನು ಮಾಡ್ತಿ? ನಾ ಏನು ಮಾಡ್ಲು? ಇಲ್ಲ, ನಮ್ಮ ಉತ್ತರ ಕನ್ನಡದವ್ರು ಸಿಕ್ಕಾರಿಲ್ಲ, ಬಾಗಲಕೋಟದವ್ರು. ಹೆಸರು ನಿತಿನ್ ಅಂತೇಳಿ. ಇವರು ಎಕ್ಸ್ಪಲ್ಸ್ ಓಡಿಸ್ತಾರೆ. ಖುಷಿ ಆಗ್ತಾನೆ ಎಕ್ಸ್ಪಲ್ಸ್ ಓಡಿಸ್ತಾರೆ. ಅವರಲ್ಲಿ ಬಿಜಾಪುರದವ್ರು ಚಾ ಕೂಡ ಹಾಕ್ತಾರೆ, ಸಾರಿ ನೀರು ಕೂಡ ಹಾಕ್ತಾರೆ. ಬ್ಯಾಡಗಿದವ್ರು ಅವರು ಘಾಟ್ ಹತ್ತೈತಿ. ಬಿಜಾಪುರದಾಗ ಅದಾನೊಬ್ಬನ, ಅವ್ನು ನೋಡಿ ಬಿಜಾಪುರದಾಗ ಆಗಾಕ ಇಷ್ಟ ಇಲ್ಲ. ನಮ್ಮ ಫ್ರೆಂಡ್ ಅದಾನೊಬ್ಬ. ಹಂಗನ್ಬೇಡ್ರಿ, ಒಳಸ್ಲೇ ನೀ ಮತ್ತೆ ಕಾಂಟ್ರವರ್ಸಿ ಹಂಗೆ ಹೇಳ್ರಿ. ಬಿಜಾಪುರದ ಕಪ್ ಮಿರ್ಚಿ ಚಲೋ ಮಾಡ್ತಾರೆ ಹಂಗಂದ್ರೆ. ಅಲ್ಲ, ಆ್ಯಕ್ಚುಲಿ ಗೀಕಿಗೆ ಇವತ್ತು ಫುಲ್ ನಾಸ್ಟಾಲಜಿ ಆತ. ನಾ ಯಾಕೆ ಎಕ್ಸ್ಪಲ್ಸ್ ಮಾರಿದೆ ಅನ್ಸೋಬೇಕು. ಎಕ್ಸ್ಪಲ್ಸ್ ಹೆಂಗೈತೆ? ಎಕ್ಸ್ಪಲ್ಸ್ ಕರೆ ನಿಮ್ದು ಎಕ್ಸ್ಪಲ್ಸ್ ಹೆಂಗಂದ್ರೆ ಹೆಣ್ತಿದ್ದಂಗೆ. KTM ಹೆಂಗಂದ್ರೆ ಗರ್ಲ್ಫ್ರೆಂಡ್ ಇದ್ದಂಗೆ. ಗರ್ಲ್ಫ್ರೆಂಡ್ ಹೈ ಮೇಂಟೆನೆನ್ಸ್, ಹೆಂಡತಿ ಲೋ ಮೇಂಟೆನೆನ್ಸ್. ಅಂದ್ರೆ ಏನು? ವಾಟ್ ಆರ್ ಯು ಟ್ರೈಂಗ್ ಟು ಸೇ? ಏನಿದು? ಎಸ್, ನಾವು ಇಲ್ಲೇ ಟ್ರ್ಯಾಕ್ ವಾಕ್ ಮಾಡೋದು. ಆ್ಯಕ್ಚುಲಿ ನೋಡಿ ಇಲ್ಲೇ ಐತಿ. ಗೈಸ್, ಇವ ಟ್ರ್ಯಾಕ್ ವಾಕ್ ಅಂತಂದು ಹೇಳಿ ಆಗಲಿಂದ ಸ್ಟಾರ್ಟಿಂದ ಎಂಡಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಅದಕ್ಕೆ ಟ್ರ್ಯಾಕ್ ವಾಕ್ ಅಂತಾರೆ. ಅವರೆಲ್ಲ ಹಿಂದೆ ಮಾಡತ್ತಾರ ನೋಡ್ರಿ ಟ್ರ್ಯಾಕ್ ವಾಕ್. ನಾವು ಹೋಗಿ ಬಂದ್ವಿ. ಒಂದು ಕಡೆಯಲ್ಲೇ ಸ್ಲಸ್ ಇದ್ದಂಗೆ ಐತಿ, ಬಟ್ ಡ್ರೈ ಆಗೈತಿ. ಈಗ ಹೋಗೋ ಮುಂದೆ ಮೇ ಬಿ ನಮಗೆ ಸಿಗ್ಬೋದು ಅಂತ ಅನ್ನಿಸ್ತೈತಿ. ಹಿಂಗೆ ಹೋಗಿ ಮತ್ತು ಹಿಂಗೆ ಹಿಂಗೆ ಹೋಗಿ ಅದು ಆ ಕಡೆ ಐತಿ. ಹಾಂ, ಡ್ರೈ ಇದ್ರೆ ನಡೀತೈತಿ, ಬಟ್ ವೆಟ್ ಇರಬಾರ್ದು. ಹೌದು ಗೈಸ್, ನೀವು ಹೆಂಗೆ ತಿಳ್ಕೊಂತೀರಿ ಹಂಗೆ. ಕರೆ ಇಲ್ಲಾಂದ್ರೆ ಮತ್ತೆ ಹೊಲ್ಸಾಗ್ಬಿಡ್ತೈತಿ. ಅವನು ಪ್ಯಾಂಟ್ ಎಲ್ಲ ಸ್ಪೆಸಿಫೈ ಮಾಡು. ಅಲ್ಲೋ ಟ್ರ್ಯಾಕು. ನಾವು ಇಲ್ಲಿ ನಮ್ದು ಬೇರೆ ಟ್ರ್ಯಾಕ್ ಅನಾಲಿಸಿಸ್ ಮಾಡತ್ತೀವಿ. ಇಲ್ಲಿ 3 ಜನ ಇಲ್ಲಿ ರೈಡಿಗೆ ಬಂದೀವಿ. ಎಕ್ಸ್ಪೀರಿಯನ್ಸ್ ನಡೆದಂಗೆ ಟ್ರಕ್ಕಿಂಗ್ ನಡೆದಂಗೆ ಆಗ್ತೈತಿ. ಅಂಥದ್ದೇನು ಇದಿಲ್ಲ ಅನ್ಸತೈತಿ ನಂಗೆ ಟ್ರ್ಯಾಕ್. ಇಲ್ಲ, ಮಾಡ್ರೇಟ್ ಐತಿ. ನಾಟ್ ಟೂ ಡಿಫಿಕಲ್ಟ್. ಈಸಿನೇ ಅನ್ಬೋದು ಇದನ್ನು ಆ್ಯಕ್ಚುಲಿ.
ರೆಗ್ಯುಲರ್ ಆಗಿ ನಾವು ಮನೆ ಹಿತ್ತಲಾಗಿಂದ ಆ ಕಡೆ ಇನ್ನೊಬ್ರ ಮನೆ ಹಿತ್ತಲಿಗೆ ಹೋಗ್ತೀವಿ. ನಮ್ಮ ಹುಬ್ಳ್ಯಾಗ ಇರ್ತಾವಲ್ಲ ಹಂಗದವ್ರು ರೋಡ್, ಹಳೆ ಹುಬ್ಳಿ ಸೈಡ್ ಹಿಂಗ ರೋಡ್ ಕರ್ರಿ ಆಗ್ಬೇಕಂದ್ರೆ ಇನ್ನು ಸ್ವಲ್ಪ ಅಡ್ವೆಂಚರ್ ಅಂದ್ರೆ ಆ ಕಡೆ ಇದ್ರ ಕಡೆ ಹೋಗ್ಬೇಕು ಅಷ್ಟೇ, ಕಾರವಾರ ಕಡೆ. ಇದ್ರ ಕಡೆ ಹೋಗಿದ್ವಲ್ಲ ನಾವು ರಾತ್ರಿ. ಕಪ್ಪತ್ ಗುಡ್ಡರು ಇದ್ರಕಿನ ಆಕ್ಚುಲಿ ಅಡ್ವೆಂಚರ್ಸ್ ಕಪ್ಪತ್ ಗುಡ್ಡ ಐತಿ. ಯಪ್ಪ ಅದು ಬೈಕ ಹೋಗ್ಲಿಲ್ಲ ನೋಡಲ್ಲ ನಾವು. ಹೌದು, ಬೈಕ್ ಹೋಗಿದ್ನ. ಬೈಕ್ ಯಾವಾಗ ಹೋಗಿ? ಮೊನ್ನೆ ಹೋಗಿದ್ದೆ ನಾವು, ಹೋಗೋ ಬಿಸಿಲಾಗ ಹೋಗಿದ್ದೆ ಬಿಡ. ಆದ್ರೆ ಬಟ್ ಮೊದಲು ನಾವು ಕಾರ್ ತೊಗೊಂಡು ಹೋಗಿದ್ವಿ. ಕಾರ್ ತಗೊಂಡ್ ಹೋಗಿದ್ದು ಹೆಂಗಿತ್ತು ನಾವು? ಡೇಂಜರ್ ಇತ್ತಪ್ಪ. ಯಪ್ಪ ನಿಂದ್ರಾಕ ಆಗ್ತಿಲ್ಲ ಗೈಸ್, ಡ್ರೋನ್ ಎಲ್ಲೇ ಹೋಗ್ಬಿಡ್ತು ಅನ್ಕೊಂಡಿದ್ವಿ. ಯಪ್ಪ ಗಾಳಿ ಹಂಗೈತಿ. ಇವತ್ತು ಮುಂದೆ ನೋಡಿದ್ವಿ ತಂಡ ಹೆಂಗೈತೆ. ತಂಡಿ ಮುಕ್ಕಳರ್ ಐತೆ, ಈಗ ಬಿಸಿಲು ಹಂಗಾಗೈತಿ. ಅಪ್ಪ ಯಾಪುರ ಹೇಟ್ ಐತಿ ನೋಡ್ರಿ. ಬೀಳ್ತೀವಿ ಜರ ಆತೇನ, ಗ್ರಿಪ್ಪ ಇಲ್ಲ. ಯಾವ ಲೆವೆಲಿಗೆ ಕೆಳಗೈತ್ರಿ ಇದು. ಕಾಂಟ್ರಾಸ್ಟ್ ಬೇಸಿಗೆ ಪತ್ತಿದಂಗ ಆತಲ್ಲ ಮಾರ. ಹಂಗೋಗಿ ಅಲ್ಲಿ ಸ್ಲಶ್ ಐತಿ, ಸ್ಲಶ್ ಹಿಂಗ್ ಬಂದ್ ಮತ್ತೆ ಬಸ್ ಇಲ್ಲೇ ಬಾರೋ ಇಲ್ಲೇ ಹೇಳಿನು ಮತ್ತೆ ಹೇಳಿದ್ದೀನಿ. ಇಲ್ಬಾ ಇಲ್ಬಾ ಸುಮ್ಮ ಜರ್ದ್ ಗಿರ್ದ್ ಬಿದ್ದಿದೆ. ಎಸ್, ಸೊ ಐ ಆಮ್ ಕಂಪ್ಲೀಟ್ಲಿ ಆಲ್ರೆಡಿ ನೀ ಗಾರ್ಡ್ಸ್ ಹಾಕೊಂಡೇನಿ, ವಾರ್ಮ್ ಅಪ್ ಮಾಡೋಣ ಅಂತ. ಯಾಕಂದ್ರೆ ಆಫ್ ರೋಡಿಗೆ ಹೋಗ್ಬೇಕು, ಅದು ಹೈಟ್ ಐತೆ. ಓಕೆ, ಯಾಕಂತಂದ್ರೆ ಈಗ ಅದು ಇಷ್ಟು ಹೈಟ್ ಬರ್ತೈತಿ, ಕಾಲು ಇಳ್ಕಂಗಿಲ್ಲ. ಈಗ ಬೀಳ ಮುಂದೆ ಕಾಲಿಗೆ ಇಲ್ಲಿ ಹಿಡಿ ಬರ್ತಲ್ಲ ಇಲ್ಲಿ, ಅದಕ್ಕೆ ಸ್ವಲ್ಪ ಬಾಡಿ ವಾರ್ಮ್ ಅಪ್ ಮಾಡ್ಬೇಕು. ಫಸ್ಟ್ ಒಂದು ರೌಂಡ್ ಏನೈತಲ್ಲ ಅದು ಕಂಪ್ಲೀಟ್ಲಿ ಟ್ರಯಲ್ ಇರ್ತೈತಿ. ಹೋಗಿ ನೋಡ್ತೀನಿ, ಫೀಲ್ ಮಾಡ್ತೀನಿ. ವಾರ್ಮಪ್ ಫಾರ್ಮೇಷನ್ ಲ್ಯಾಬ್ ಅಂತಾರೆ ಅದಕ್ಕೆ. ಆಮೇಲೆ ಮಸ್ತ್ ಏನ್ರ ನಾನು ಹಿಂಗೆ ಜಿಗಿಸಿ ಮ್ಯಾಗ ಹೋಗ್ಬಿಟ್ಟೆ ಅಂದ್ರೆ ಆಕಾಶ್ ಕ್ಯಾಪ್ಚರ್ ಮಾಡಿ ಕರೆಕ್ಟ್. ಏನ್ರ ಅಂಥವೇನ್ರ ಫುಟೇಜ್ ಇಲ್ಲ ಅಂದ್ರೆ ಆಕಾಶ್ ಮ್ಯಾಗೆ ಮಸ್ತ್ ನಾ ಇದು ಮಾಡ್ತಿರ್ತೀನಿ. ಈಗ ಸ್ಟ್ಯಾಂಡ್ ತೆಗಿಬ್ರು, ತೆಗಿ ಬಿಫೋರ್ ಶೂಟ್. ಇಲ್ಲ 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 ಸ್ವಲ್ಪ ಸೆಟಿ ಸರ್ರಿ. ಹಾಂ ಕ್ರೇಜಿ ಐತಲ್ಲ ಇದು. shoot. ತಡಿಯೋ. Wait.
ಆರಾಮಾಗಿರಿ, ಏನು ಮಾಡಬೇಡಿ. ಬೇನ್ ಏನಾಗಿಲ್ಲ? ಇಲ್ಲ. ಗಾಡಿ ಬಿತ್ತು ಏನಾಗಲ್ಲ. ನಿಮಗೆ ಹೇಳ್ಬೇಕು ಅನ್ಸ್ದಾಗ ಹೇಳಿ, ಫೋರ್ಸಾಗಿ ಹೇಳಕ್ಕೆ ಇಲ್ಲ, ಕಾಲೆಲ್ಲ ಕರೆಕ್ಟ್ ಐತಿ. ನಾನು ಸುಮ್ಮನೆ ಹಂಗೆ ಚೆಕ್ ಮಾಡತ್ತೇನೆ. ಏನೈತಿ? ಇಲ್ಲ ಐತಿ. ಇಲ್ಲೇ ಐ ಡೋಂಟ್ ಆಕ್ಸಿಲೇಟರ್ ಇದನ್ನಾಗಲಿಲ್ಲ. ಹಾಂ, ಸ್ಟಕ್ ಆಗ್ಬಿಟ್ಟೈತೆ ಅಂತ. ಹಾಂ, ಅದು ಜಂಪು ಹಾಂ 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 ಆಮ್ ನಾ ಫೈನ್ ತೆಗಿಲ್ಲ. ಇಲ್ಲಿ ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ನಂಗೆ. ಲೈಟ್ ಪೇನ್ ಅಲ್ಲ? ಹಾಂ, ಐ ಫೀಲ್ ಮಸಲ್ ಈಸ್ ಇನ್ ಶಾಕ್. ಬೈಕ್ ಫೆಲ್ ಆನ್ ಇಲ್ಲಿ ಬಿತ್ತಾ? ನೋ, ನಾ ಮುಂದೆ ಬಿದ್ದೆ. ಸಿ ಏ ಸ್ಟ್ಯಾಂಡ್ ಲೈಕ್ ದಿಸ್. ಜಾಸ್ತಿ ಹೆಲ್ಮೆಟ್ ರಿಮೂವ್ ಮಾಡಿ. ಇಲ್ಲ ತಡಿ ಅಲ್ಲ, ಈಗ ಫ್ರೀ ಆದರೂ ಇದು ಆನ್ ಆಯ್ತಾ? ನೀವು ಇಲ್ಲ ನೋ ಫೈನ್. ನೋಡಿ ಫಸ್ಟ್ ಏನಾಗಿದೆ, ಸ್ಕ್ರಾಚಸ್ ಏನಾದ್ರು ಆಗಿದೆಯಾ? ಇಲ್ಲ ಏನಾಗಿಲ್ಲ. ಏನೇನು ಬರ್ತಾ ಇಲ್ಲ ಸರ್? ಅಷ್ಟೇ ಇದಾಗತ್ತೆ. ಏನು ಅನಿಸ್ತಾ ಇದೆಯಾ? ಅಷ್ಟೇ ಸ್ವಲ್ಪ It is on, guys. I'm alive. 100K views are ಬರ್ತೈತಿ. ಕರೆ ಕೇಳ್ರಿ. ಕರೆ ಕೊಟ್ಟು ಸ್ವಲ್ಪ ಅಲ್ಲ, ಇಂಪ್ಯಾಕ್ಟ್ ಆಗೈತಿ. ಬೋನ್ ಏನು ಅನ್ಸಂಗಿಲ್ಲಲ್ಲ? ಫೋನ್ಗೆ ನಿಮಗೆ ಏಟ್ ಬಿದ್ದಿದ್ರೆ ನೀವು ಈ ಥರ ಹೌದಾ? ಅಲ್ಲ, ಇಲ್ಲಿ ಇಲ್ಲ ತಕ್ಕಂತ ಸ್ವೆಲ್ಲಿಂಗ್ ಬರ್ತದೆ. ಹಿಂಗೆ ಮುಟ್ಟೆಗೂ ಬಿಡಲ್ಲ ಸರ್. ಹೌದಾ? ನೀವು ಭಾರ ಬಿದ್ದಿದ್ದೀರಲ್ಲ ಅದ್ರ ಮೇಲೆ, ಅದರಿಂದ ಎಕ್ಸ್ಟ್ರೀಮ್ ಇಂಪ್ಯಾಕ್ಟ್ ಬಿದ್ದಿರ್ತದೆ. ನೋಡ್ರಿ, ಹಿಂಗೆ ನಡೀತು. ಬೆನ್ನಿಗೆ ಹೊಡೆಸ್ಕೊಂತೀವಿ ನೋಡಿ ನಾವು. ಈ ಪಾರ್ಟ್ ಕಂಟೆಂಟ್ ಕ್ರಿಯೇಟರ್ ಲೈಫ್ ಗೈಸ್. ಅದು ಇಂಥ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಅದೇನಂದ್ರೆ ಗೀಕಿ ನೀವು ಯಾವಾಗಲೂ ಇಂಥವು ಏನಾರ ಒಂದು ಇರ್ತಾವಪ್ಪ. ಐದರ್ ಡಿವೈಸ್ ಆರ್ ಮೀ. ಇವಂದ ಒಂದ್ಸತಿ ಐಫೋನ್ ನೆನಪೈತೆ ಬಸ್ ಕೆಳಗೆ ಡೇಂಜರ್ ಆಗಿತ್ತು. ಅದು ಫೋನ್ ಮಾತಾಡ್ರಿ. ಬ್ಲಾಸ್ಟ್ ಲಾಸ್ಟ್ ಏನಾಗಿದ್ದಿಲ್ಲ ಅದು ಹೇಳ್ಬೇಕಂತಂದ್ರೆ, ಅದೇನಾಗಿತ್ತಂದ್ರೆ ಅವನೈತಿಲ್ಲ, ಅದೇನಾಗಿತ್ತಂದ್ರೆ ಗೈಸ್, ನಾವು ಒಂದು ರೀತಿ ಈಗ ಅಂಡರ್ಟೇಕರ್ ಇದ್ದಂಗೆ ಅದೇನಿ ಸತ್ತು ಬದುಕಿ ಬಂದಂಗೆ ನನಗೆ ಆ್ಯಕ್ಚುಲಿ. ಈ ಕರೀರು ನನಗೇನಾತ ಹೇಳ, ಇದೇನೋ ಲೆಫ್ಟ್ ಸೈಡ್ ನಾನೇ ಗೀಕ್ ಹೋದಾಗ ಕಂಟೆಂಟ್ ಬಂತ ಇಲ್ಲೋ ಅಂತ ನಾ ಫಸ್ಟ್ ಫುಟೇಜ್ ಚೆಕ್ ಮಾಡೋದು. ಕಾಲಿದೆ ಅಲ್ಲಿ ಇವನು ಬಂದಿಲ್ಲ ಅಂದ್ರೆ ಕಟ್ ಆಫ್ ಆಗ್ಬಿಡ್ತದೆ ಫೇಸ್. ಬಟ್ ನೀ ಬಿದ್ದಿದ್ದ ಕ್ಯಾಪ್ಚರ್ ಆಗಿಲ್ಲ. ನಾ ಇವ್ರು ನೋಡಾತೀನಿ, ನಾ ಬಂದ್ ಸೈಡಿ ನಿಂತಲ್ಲ, ಇವ್ರು ನೋಡಾತಿನ ಎಲ್ಲದ ಕಾಣಲ್ಲ ಯಾರು ಸೈಡಿಗೆ. ನಾ ಫಸ್ಟ್ ಫುಟೇಜ್ ಚೆಕ್ ಮಾಡತ್ತಿದ್ದೆ ಗೈಸ್. ಗೀಕ್ ಬಂದಿಲ್ಲ ಅಂದ್ರು ಗೀಕಿನ ಚಾನಲ್ದಾಗ ಹೋಗಿ ಡೇಂಜರ್ ಆಗ್ತಾರೆ. ಡೆಡಿಕೇಶನ್ ದೋಸ್ತ್ ಹೋಯ್ಕೊತ ಹೋಗ್ಲಿ, ನೋಡಿ ಕಂಟೆಂಟ್ ಬೇಕು. ಇಷ್ಟು ಡೆಡಿಕೇಟೆಡ್ ಇರಬಾರ್ದು ಗಾಯ್ಸ್, ನಮ್ಮಂಗೆ ಇರಬೇಡ್ರಿ ಭಾಳ. ನಾನು ಫಸ್ಟ್ ಹಿಂಗೆ ನೋಡಿದೆ ಅಲ್ಲಿ ಗೀಕ್ ಹಿಂಗೆ ಹೊಳ್ಳಾಡತ್ತಿದ್ದೆ. ಓಕೆ, ಇನ್ನು ಫಸ್ಟ್ ಫುಟೇಜ್ ಚೆಕ್ ಮಾಡೋಣ, ಫುಟೇಜ್ ಚೆಕ್ ಮಾಡೋಣ, ಆಮೇಲೆ ಗೀಕ್ ಅಲ್ಲೇ ಇರ್ತಾನೆ ಅಂತಂದೇಳಿ ಭಾಗ ಉರಿಯಾತೈತಿ ಒಳಗೆ. ಅದಕ್ಕೆ ಹೇಳ್ತಾರೆ ಯಾವತ್ತಿದ್ರು ಫಸ್ಟ್ ಒಂದ್ಸತಿ ಏನಾದ್ರು ಬಿದ್ರೆ ಏನಾರ ಆದ್ರೆ ಸ್ವಲ್ಪ ರೆಸ್ಟ್ ಮಾಡೋದು, ಬ್ರೀದ್ ಮಾಡಿ. ಅದಕ್ಕೆ ಟೈಮ್ ಕೊಟ್ಟ ಏನು ಮಾಡಕ್ ಹೋಗಿಲ್ಲ. ಬಟ್ ಅಂದ್ರೂ ಅವಂಗ ಪುಷ್ ಮಾಡಿದ್ದೆ ನಾನಾ ಗೈಸ್. ಇಲ್ಲ, ನಾನು ಆಕ್ಚುಲಿ ಹೇಳ್ತೀನಿ ಕೇಳ್ರಿ, ಕರೆ ಹೇಳ್ತೀನಿ ಕೇಳ್ರಿ. ಇಲ್ಲಾಂತಂದ್ರೆ ಇದು ಹೋಗೈತಿತ್ತು. ಆಮೇಲೆ ಹೆಲ್ಮೆಟ್ ಇದಿಲ್ಲ ಅಂತಂದ್ರೆ ನನ್ನ ತಲೆ
ಹೆಂಗ್ ಬಿದ್ದೆ ಅಂದ್ರೆ ನಾನು ಹಿಂಗ್ ಬಿದ್ದೇನಿ. ಫುಟೇಜ್ ಹಾಕ್ತೇನೆ ನೋಡಿ. ಫುಟೇಜ್ ಐತಿ ಹಾಕ್ತೀನಂತ ಇವ್ರು ಗ್ಲೌಸ್ ಕೊಟ್ಟರೆ ಬೈದೇವೆ. ಸ್ಪಾನ್ಸರ್ಡ್ ಬೈ ನಿತಿನ್ ಅವರು. ಫುಟೇಜ್ ಸ್ಪಾನ್ಸರ್ಡ್ ಬೈ ಆಕಾಶ್. ಜಾಕೆಟ್, ಶೂಸ್, ಆಮೇಲೆ ಏನಂತಾರ ಇನ್ನೂ ನನ್ನ ಕಡೆ ಏನಾರ ರೈಡಿಂಗ್ ಶೂಸ್ ಇತ್ತು ಅಂತಂದ್ರೆ ಐ ಥಿಂಕ್ ನಂಗೆ ಇಲ್ಲಿ ಏನು ಇಂಪ್ಯಾಕ್ಟ್ ಆಗ್ತಿದ್ದಿಲ್ಲ. ಇಲ್ಲಿ ಏನೂ ಆಗಿಲ್ಲ, ಮಸಾಲೆ ಅಷ್ಟೇ ಸ್ವಲ್ಪ ಹಿಡ್ದೈತಿ. ಇಂಪ್ಯಾಕ್ಟ್ ಅದು ಜಸ್ಟ್ ಇಂಪ್ಯಾಕ್ಟ್ ಆಗಿಲ್ಲ ಗೀಕಿಗೆ. ಆಕ್ಚುಲಿ ಬ್ಯಾಕ್ ಪ್ರೊಟೆಕ್ಟರ್ ಇದ್ದಿದ್ದಕ್ಕೆ ನಾನು ಸ್ವಲ್ಪ ಅದು ಇದಾಗೈತಿ ಎಲ್ಲ ಪೆನ್ ಹಿಡ್ದೈತಿ. ತೀರಾ ಅಷ್ಟು ಇಲ್ಲ. ನೀ ಯಾವಾಗ ಅಲ್ಲಿ ತಗೊಂಡಿಯಲ್ಲ, ಅಲ್ಲಿ ಒಂದ್ಸತಿ ತಗೊಂಡ್ಮೇಲೆ ಅದು ಸ್ಲೋ ಡೌನ್ ಆಗ್ಲಿ ಎಲ್ಲಿ ಹೇಳು. ಅಲ್ಲಿ ನೀನ್ ಇದು ಇಳಿದ್ಮೇಲೆ ಅಲ್ಲಿ ಒಂದು ದಿಬ್ಬ ಐತ್ ನೋಡ, ಅದು ಬಡಿತಲ್ಲ, ಬಡದಿದ್ದಕ್ಕೆ ಮತ್ತೆಲ್ಲ ಕಂಟ್ರೋಲ್ ಹೋಗ್ಬಿಡುತ್ತೆ ನನಗೆ. ಇಲ್ಲ ಅಂದ್ರೆ ಗೀಕ್ ಸ್ಟ್ರೈಟ್ ಟು ಹೆವನ್. ಹರ ಹರ ಮಹಾದೇವ್. ಏನಾಗತ್ತಿತ್ತು ಅಂದ್ರೆ ಗೈಸ್, ಎಲ್ಲಾರು ಹೊಂಟಿದ್ರೆ ಯಾರು ಜಿಗ್ಸಾತಿದ್ದಿಲ್ಲ. ನಾ ಹೇಳಿದ ಗೀಕಿಗೆ ಇಲ್ಲ ಅನ್ಸತ್ತೆ ಜಿಗಿಸ್ಬೋದು ನೋಡು ಈಸಿ. ಇಲ್ಲ ನಾನು ಆಕ್ಚುಲಿ ಜಿಗ್ಸಾಕ್ ಟ್ರೈ ಮಾಡಿಲ್ಲ. ನಾ ಏನಾಯ್ತಂದ್ರೆ ಆಕ್ಸಿಲರೇಷನ್ ಅದು ಅಡ್ರಿನ್ ರಶ್ ಇತ್ತು. ಫಸ್ಟ್ ನಾನು ವಾರ್ಮ್ ಅಪ್ ಮಾಡಿ ತೋರಿಸಿ ಎಲ್ಲ ದಿಬ್ಬ ತೋರಿಸಿ ಅವರಿಗೆ. ಇಲ್ಲೇ ಐತಲ್ಲ, ಇದೇ ನಮ್ದು ಫಸ್ಟ್ ಕ್ರಾಶ್ ಲೈಫ್ ಒಳಗಾಗಿದ್ದು. ಇಲ್ಲೇ ಇದೇ ದಿಬ್ಬದ ಮೇಲಿಂದ ಗೀಕ್ ಹಿಂಗ್ ಹೋಗಿ ಹಿಂಗ್ ಜಿಗುದು ಅಲ್ಲೇನ್ ಕರ್ರನ್ ಕಂಟಿ ಕಾಣತ್ತಲ್ಲ, ಮುಳ್ಳಿ ಕಂಟಿ. ಆ ಕಂಟಿನ ನಮಗ ಕಂಟಿ ಕಂಡ್ಬಿಟ್ರೆ ಅಲ್ಲೇ ಹೋಗ್ಬಿಟ್ಟೆ. ದಿಸ್ ಇಸ್ ಪ್ಯೂರ್ ಏನಂತಾರೆ ಟೆಸ್ಟೋಸ್ಟೆರೋನ್. ಫುಲ್ ಆನ್ ಅಡ್ರಿನಾಲಿನ್. ಮತ್ತೆ ಫಸ್ಟ್ ಸ್ಟಾಲ್ ಆಗಿ ಇಲ್ಲೇ ಪ್ರೀವಿಯಸ್ ಕಾರ್ನರ್ನಾಗ ಬಿದ್ದೇನಿ. 8 ನಿಮಿಷದ ಫುಟೇಜ್ ಐತ್ ಬ್ರೋ, ನೀನ್ ತೋರಿಸ್ತೀನಿ. ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ, ಮೇ ಬಿ ಅನಿಸ್ತತಿ. ಇರ್ಲಿ, ಬಟ್ ಮಜಾ ಬಂದು ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಐ ಆಮ್ ಹ್ಯಾಪಿ ದ್ಯಾಟ್ ಐ ಹ್ಯಾಡ್ ಅನ್ ಎಕ್ಸ್ಪೀರಿಯನ್ಸ್, ಕ್ರೇಜಿ ಎಕ್ಸ್ಪೀರಿಯನ್ಸ್. ಏನಿಲ್ಲ, ಎಲುಬು ಕರೆಕ್ಟ್ ಇದ್ರೆ ಸಾಕು, ಏನ್ ಬೇಕಾದ್ ಮಾಡ್ರಿ. ಹೆಲ್ತ್ ಇಸ್ ಇಂಪಾರ್ಟೆಂಟ್. ನೀವು ಇದ್ರನ್ನೇ ಕಾಂಟೆಂಟ್ ನಾನು ಹಿಂಗ್ ಮಾಡಕ್ ಹೋಗ್ಬೇಡ್ರಿ. ದಿಸ್ ಇಸ್ ಆಲ್ ಡಿಡ್ ಅಂಡರ್ ಪ್ರೊಫೆಷನಲ್ ಸೂಪರ್ವೈಸೇಷನ್. ಯಾಕಂದ್ರೆ ಇಮಿಡಿಯೇಟ್ ಆಗಿ ನೋಡ್ರಿ, ನೀವು ನೋಡ್ಬೋದು ಆಕ್ಚುಲಿ ಆಂಬುಲೆನ್ಸ್ ಬಂದು ಏನ್ರ ಆಗೈತೆ ನೋಡ ಹತ್ರ ಅವ್ರ ಅಂದ್ರೆ ಏನ್ರ ಬೋನ್ ಇಂಪ್ಯಾಕ್ಟ್ ಆಗೈತೇನ್ರಿ ಅಂತ ಕೇಳಿದೆ ನಾನು. ಇಲ್ಲ ರೀ ಸರ್, ಬೋನ್ ಆಗೈತೆ ಅಂದ್ರೆ ನೀ ಎದ್ದೇಳುತ್ತಿದ್ದಿಲ್ಲ. ನಾನು ಆಲ್ರೆಡಿ ಕೈ ಕೊಡ್ರಿ ನಾತಿದ್ದೆ. ಬ್ರೋ ಬ್ರೀದ್ ಅನ್ನತ್ತಿದ್ದೆ, ಯಾಕಂದ್ರೆ ನಂಗೆ ಫುಲ್ ರಶ್ ಇದ್ದ. ನಾನು ಇನ್ನೂ ರೌಂಡ್ ಕಂಪ್ಲೀಟ್ ಮಾಡ್ರು ಇದ್ರ ಹೂ ಅನ್ನತ್ತಿದ್ದ. ಮತ್ ಬೇಡ, ಆಮೇಲೆ ಗಾಡಿನೂ ಹ್ಯಾಂಡಲ್ ಏನು ಬೆಂಡ್ ಆಗೈತೆ ಅಂತ ಬ್ಯಾಟ್ರಿನ ಹೊರಗೆ ಬಂದಿತ್ತು. ಕರೆಗೆ ಅವ್ರು ಬಂದು ಹೊರಗೆ ಹಾಕಿದ್ರದೆ ಅದು ಫುಟೇಜ್ ತಗೋಬೇಕಿತ್ತು. ಬ್ಯಾಟ್ರಿ ಹೊರಗೆ ಬಂದ್ಬಿಟ್ಟದ ಈ ಗಾಡಿ ಒಳಗಿಂದ. ನಂಗೆ ನಗ್ಬೇಕಂದ್ರೆ ಮೊಕ್ಕ ನಾನಲ್ಲಿ ಗಾಡಿಯಾಗ ಬ್ಯಾಟ್ರಿ ಹೊರಗೆ ಬಂದ್ಬಿಟ್ಟಿತ್ತು. ಇನ್ನು ಕಾರ್ಬೋರೇಟರ್ ಹೊಡೆದಿಲ್ಲ. ಹೌದು. ನೀವು ಇವರು ಬಂದದ್ದು, ನೀವು ಬಂದಿಲ್ಲ, ಹೆಂಗ ಅನ್ನಿಸ್ತು? ಮೊನ್ನೆ ಸಲ ಸ್ವಲ್ಪ ಬಂತ್ ಬಾಯಾಗ ಗೋಟಿಗಳು. ಅಂದ್ರೆ ನಿಮ್ಗೆ ಜಿಯಾತಿತ್ತಾನೆ? ಅಂದ್ರೆ ಏನ್ ಮಾಡ್ತೈತೆ ಅಂದ್ರೆ ಹಿಡಿಯೋ ಹೋಯ್ತು ಸ್ವಲ್ಪ ಕೈನು ಸಾಕು ಅಂದ್ರೆ. ಅಂದ್ರೆ ಏನ್ ಮಾಡ್ತೈತೆ ಅಂತಂದ್ರೆ ನಿಮ್ಗೆ ಭಾಳ ರಶ್ ಕೊಡ್ತೈತೆ ಅದು. ಈಗ ನೀವು ಮಜಾ ಮಾಡಕ್ ಅಡ್ವೆಂಚರ್ಗೆ ಹೊಂಟ್ರಿ ಅಂದ್ರೆ ಮತ್ತೆ ಕಿತ್ ಹೋಗಿದ್ವಿ. ರೋಡು ಹಂಗೈತಿ, ಟೈರ್ಸು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅದಾವ, ಮತ್ತು ಎಕ್ಸಾಸ್ಟ್ ಐತಿ, ಇನ್ನೂ ಮಜಾ ಬರ್ತೈತೆ ಅಂತ. ಹೆಂಗ ಅನಿಸ್ತು ನಿಮಗೆ? ಸ್ಟಾರ್ಟಿಂಗ್ ಹತ್ರ ಸ್ವಲ್ಪ ಇದು ಆಯ್ತಾ, ನೀವೇನ್ ಟ್ರೈ ಮಾಡಿಲ್ಲ, ನಾನು ಟ್ರೈ ಮಾಡಿದೆ. ಆಮೇಲೆ ಸ್ವಲ್ಪ ಬಂತ, ಯಾಕೆ ಬೇಡ ನೀವು ಬಿದ್ದಿದ್ರಲ್ಲ ಅಂತ ಹೇಳಿ. ಅಂದ್ರೆ ಐ ವಾಸ್ ಅನ್ ಎಕ್ಸಾಂಪಲ್ ಫಾರ್ ಎವ್ರಿವನ್. ಮೋಟಿವೇಶನ್ ಕ್ರೇಜಿ. ಇಲ್ಲ, ಫಸ್ಟ್ ವಾರ್ಮ್ ಅಪ್ ಮಾಡ್ಬೇಕಂತ ನಿಮ್ಗೆ ಹೇಳಿದೆ ನಾನು, ಬಟ್ ನಾ ಅದು ಮಾಡಲಿಲ್ಲ. ಐ ಥಿಂಕ್ ಅಲ್ಲೇ ತಪ್ಪಾದಂತ. ಆ್ಯಂಡ್ ಇವನ್ ಯಾವುದೋ ಒಂದು ಟ್ರಾವೆಲ್ ಸ್ಟಾರ್ಟ್ ಮಾಡ್ತಿರ್ತೀನಿ ರೈಡಿಗೂ ರಶ್ ಜಾಸ್ತಿ ರಶ್ ಇರ್ತೈತಿ. ಜಲ್ದಿ ಮುಟ್ಬೇಕು ಅದು ಇರಬಾರ್ದು ಆ್ಯಕ್ಚುಲಿ. ಅದರಿಂದ ಇಂಥ ಲಫಡ ಆಗ್ತಾವೆ. ಎಸ್, ದಿಸ್ ಇಸ್ ಟ್ರೂ ಆ್ಯಕ್ಚುಲಿ. ಗೈಸ್, ವ್ಲಾಗ್ ಟೈಟಲ್ ಅವಸರವೇ ಅಪಘಾತಕ್ಕೆ ಕಾರಣ. ಅಪಘಾತ ಆಗ್ಬಿಟ್ಟೈತಿ ಈಗ ಆಲ್ರೆಡಿ. ಅಷ್ಟೇ, ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀವಿ. ಬೇರೆಯವ್ರದ್ದು ಶಾರ್ಟ್ಸ್ ಹಾಕ್ತೇನಂತ ಎಂಜಾಯ್ ಮಾಡ್ರಿ. ಸೊ ಮಜಾ ಬಂತು ನಿಮಗೆ? ನಮಗೂ ಮಜಾ ಬಂದೈತಿ. ಸ್ವಲ್ಪ ಇಲ್ಲಿ ಪೇನ್. ಐ ಥಿಂಕ್ ಇನ್ನೊಂದು ವಾರದಾಗ ನಾ ಆರಾಮಾಗ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಹಂಗೆ ಆಲ್ ಫಿಟ್ ಆ್ಯಂಡ್ ಫೈನ್ ಅದೀನಿ. ನಮ್ಮ ಎಲ್ಲ ಸೆಲೆಬ್ರಿಟೀಸಿಗೂ ಧನ್ಯವಾದಗಳು. ಹಿಂಗೆ ನಿಮ್ಮ ಬೆಂಬಲ ಇರಲಿ ಮತ್ತು ನಮಗೆ ಇರಲಿ. ಎಸ್, ನನ್ನ ಹೆಸರು ಆಕಾಶ್ ಗದ್ದಿ ಅಂತೇಳಿ. ಸೊ ನಾನೊಬ್ಬ ಟ್ರಾವೆಲ್ ಮೋಟೋ